ನಿಮ್ದು ಈ ಫೋಟೋ ಆ ಕಡೆ ಈ ಕಡೆ ಓಡಾಡೋ ತನಕ ನಾಳೆ ದಿನ ಅವ್ರ ಮನೇಲಿ ಏನೋ ಸಮಸ್ಯೆ ಆಗುತ್ತೆ ಮರ್ತು ಬಿಡ್ತಾರೆ. ಆಮೇಲೆ ಇದಕ್ಕೆ ಆಯುಷ್ಯನೂ ಇಲ್ಲ. ನೀವೀಗ ಹುಡ್ಕೊಂಡು ಹೋಗಿದ್ದೀರಲ್ಲ, ಅದಕ್ಕೆ ಏನು ಸಂತೋಷ್ ಅವರೇ, ನಿಮ್ಮ ವಯಸ್ಸು, ನಿಮ್ಮ ಈ ಸೌಂದರ್ಯ ಜಾಸ್ತಿ ದಿನ ಇರಲ್ಲ. ಬಟ್ ಮಕ್ಕಳು, ತಾಯಿ, ಅಮ್ಮ, ಮಕ್ಕಳು ಪ್ರೀತಿ ಇದು ಯಾವಾಗಲೂ ಇರುತ್ತೆ. ಇದಕ್ಕೆ ಲೈನ್ ಇಲ್ಲ. ನಾನು ಹೇಳಿದ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಳ್ತೀನಿ. ನಾನು ನೀವು ಲೀಗಲಿ ಫೈಟ್ ಮಾಡ್ತಿರೋ, ದುಡುಕಿನ ನಿರ್ಧಾರ ಬೇಡ. ಬಟ್ ನಾನು ಈಗಲೂ ಒಂದು ಸಜೆಷನ್ ಕೊಡೋದು, ನಿಮಗೆ ಗಂಡ ಬೇಡವಾ ಫೈನ್, ಮಕ್ಕಳಿಗೋಸ್ಕರ ಬದುಕಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಅದು ಏನೋ ಕೆಲಸ ಮಾಡ್ತೀನಿ, ಬ್ಯೂಟಿಷಿಯನ್ನು ಮತ್ತೊಂದು ಅಂದ್ರೆ ಏನು ಬೇಕಾದ್ರೂ ಮಾಡಿ, ಸಂಪಾದನೆ ಮಾಡಿ, ನಿಮ್ಮನ್ನ ನೀವು ದುಡ್ಕೊಳಂಗಾಗಿ ಮಕ್ಳನ್ನ ಕರ್ಕೊಂಡೋಗಿ ಸಾಕ್ಕೊಳ್ಳಿ. ಏನು ಸಂತೋಷ್ ಅವರೇ? ಆ್ಯಂಡ್ ಇದೊಂದು ರೀತಿ ಇದರಿಂದ ನೀವು ಸ್ನಾನ ಮಾಡ್ಕೊಂಡು ಹೊರಗೆ ಬಂದಂಗೆ ನೀವು ಇದಾಗಬೇಕು ಸಂತೋಷ್ ಅವರೇ. ಇವತ್ತು ನೀವು ಒಂದು 1 hour ಕುತ್ಕೊಂಡ್ರೆ ನಮ್ಮ ಜೊತೆ ಇಷ್ಟೊತ್ತು ನೀವು ಇಲ್ಲಿ ಸಂಪೂರ್ಣವಾಗಿ ನೀವು ಮೆಸೇಜ್ ಪಾಸ್ ಮಾಡ್ದಂಗೆ ಆಯ್ತು. ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲವನು, ಯಾರು ಕ್ಲೀನ್ ಅಲ್ಲ, ಯಾರು ಸಾಚಗಳಲ್ಲ. ನಿಮ್ಮ ಮೆಸೇಜ್ನ ನೀವು ಪಾಸ್ ಮಾಡಿದ್ರಿ. ಹೌದು, ನಾನು ಎಡುವುದೇ, ಬಟ್ ನನಗೆ ತಿತ್ಕೊಳ್ತಾ ಇದ್ದೀನಿ, ಗಾಯ ಮಾಯಕ್ ನಾನು ಬಿಡ್ತೀನಿ ಅಂತ. ಬಟ್ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬಿಡಿ ಸಂತೋಷ. ಅವರಿಗೆ ಅವ್ರ ಟೈಮ್ ಅವ್ರಿಗೆ ಕೊಡೋಣ, ಅವ್ರ ಮಕ್ಕಳನ್ನ ಅವ್ರು ನೋಡ್ಕೊಳ್ಳಿ. ಗಂಡ ಹೆಂಡತಿ ಈಗ ನೀವು ಇದೀರ ಅನ್ನೋ ಒಂದು ಆಶ್ರಯಕ್ಕೆ, ಆ ಧೈರ್ಯದ ಮೇಲೆ ಅವ್ರು ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಹಂಗೆ ಹಿಂಗೆ ಅಂತಾರಲ್ವಾ. ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ, ನಿಮ್ಮ ತಾಯಿ ನೀವು ನೋಡ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ನೀವು ಮಗುವನ್ನ ನೋಡ್ಕೊಳ್ಳಿ, ಅವ್ರ ಕುಟುಂಬ ಅವ್ರು ಸರಿ ಮಾಡ್ಕೊಳ್ಳಿ. ಅಂಡ್ ಲೀಲಾ ಅವರೇ, ನಾನೇನು ಕೇಳಲ್ಲ, ನೀವೇ ಏನಾದ್ರು ಕೇಳಲಿ ಅಥವಾ ಹೇಳಿ ಅಂತ ಕಾಯ್ತೀನಿ. ಲಾಸ್ಟ್ ಏನ್ ಮಾಡ್ತೀರಾ? ದೂರ ಹೋಗ್ತೀನಿ ಅದೊಂದು ಬಿಟ್ಟು ಬೇರೆ ಹೇಳ್ರಿ. ನಾನೇನು ಹೇಳಲ್ಲ. ಮಂಜು ಅವರೇ, ಲೀಗಲಿ ಫೈಟ್ ಮಾಡಕ್ಕೆ ಅವ್ರು ನಿಂತ್ರೆ ನೀವು, ಆಮೇಲೆ ಇನ್ನೊಂದು ಹೇಳ್ತೀನಿ, ಡಿವೋರ್ಸ್ ತಗಂತೀನಿ, ನನ್ನ ಮಕ್ಳನ್ನ ನಾನು ಕರ್ಕೊಂಡು ಹೋಗ್ತೀನಿ, ಡೆಫಿನೆಟ್ಲಿ ಎಸ್. ಕೋರ್ಟ್ ಏನ್ ಹೇಳಿದ್ ಗೊತ್ತಾ, ಮಕ್ಕಳು ಇಂತ ಇಷ್ಟೊಂದು ವಯಸ್ಸಿಗೆ ಬರೋ ತನಕ ತಾಯಿ ಜೊತೆನೆ ಇರ್ಬೇಕು ಅನ್ನತ್ತೆ. ಆದ್ರೆ ಆ ತಾಯಿಗೆ ತನ್ನನ್ನ ತಾನು ದುಡ್ಕೊಂಡು ಮಕ್ಕಳನ್ನು ಸಾಕೋ ಕೆಪಾಸಿಟಿ ಇರ್ಬೇಕು. ಕಾನೂನು ಇರೋದ್ ಹಂಗೆ. ನಿಮ್ಮ ಕೋಪದ ತರ ಜಡ್ಜ್ಗಳು ಹೆಂಗೋ ಆತ್ರವಾಗಿ ಆಯ್ತು ಮಕ್ಕಳನ್ನು 3 ಜನ ಕರ್ಕೊಂಡು ಹೋಗಿ ಅಂತ ಅನ್ನಲ್ಲ ಮೇಡಮ್. ಅವಳ ಕೈಲಿ ಏನ್ ಕೆಲ್ಸನೂ ಮಾಡಕ್ ನಾನ್ ಬಿಡೋದು ಇಲ್ಲ. ಅವ್ಳು ಬಂದ್ಬಿಡ್ಲಿ, ನನ್ ಮನ್ಸ್ ಪೂರ್ತಿ ನಾನು ಎಲ್ಲ ಹೊಸ ಜೀವನ ಮಾಡೋಣ ಬಾವಲಿಲ್ಲ. ಯಾರು ಬೇಡ ಪ್ಲೀಸ್, ನನ್ ಇನ್ನೂ ಬಲವಂತ ಮಾಡ್ಬೇಡ ನನ್ಗೆ. ನನಗೆ ಯಾರು ಬೇಡ ನನ್ಗೆ. ನಿನ್ ಕೈ ಎತ್ತಿ ಮುಗಿತಾಯಿ ನೋಡು. ನೀನ್ ಏನು ಮಾಡಿದ್ರು ನನಗ್ ಬಿಲ್ಕುಲ್ ನನಗ್ ಬೇಡ 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 ಅಷ್ಟೇ. ನೀನ್ ಬಾ ಅಮ್ಮ, ನಾನ್ ಅಲ್ಲೇ ಮನ್ಸ್ ಪೂರ್ತಿ ನಾನ್ ಬರಲ್ಲ ಅಷ್ಟೇ. ನನ್ಗೆ ಇನ್ನೇನು ನೀನ್ ಮಾತಾಡ್ಲೇಬೇಡ, ನಾನ್ ಬರಲ್ಲ. ನೀನ್ ಬಾನಿಲ್ಲ, ಬಂದೇ ಬರ್ತೀವಿ ಬಾ ಅಮ್ಮ. ನನ್ ಗೊತ್ತು, ನನಗೋಸ್ಕರ ಇಲ್ಲ, ನನ್ ಮಕ್ಕಳು ನೋಡು, ನಿನ್ ಮಗ ನೋಡಿ, ನಿನ್ ಮಗಂದು ಇಲ್ಲೋಡಿ, ನಿನ್ ಮಗಂದು ಫುಲ್ ಕೈ ಇಲ್ಲೋಡಿ, ಫುಲ್ ಅಮ್ಮ ಅವ್ರ ಮನೇಲೆ ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಇಲ್ಲೋಡಿ, ನಿನ್ ಮಗನ್ಗೆ ತುಂಬಾ ಅಮ್ಮ ಕಣೆ ನೋಡಿ, ಇಲ್ಲೆಲ್ಲ ಕಾಲು ಮಕ್ಕ. ನನಗ್ ಸಂಪ್ರದಾಯ ಇದೆಲ್ಲ ಏನು ಗೊತ್ತಿಲ್ಲಮ್ಮ. ನೋಡು, ಮಾಡೋದು ಬಿಡೋದು ಎಲ್ಲ ನಿನ್ಗೆ ಗೊತ್ತಿರೋದು, ನನಗೇನು ಗೊತ್ತಿಲ್ಲ ಕಣೆ. ನಿನ್ ಮಗನ್ ಮಾತ್ರ ಸಾಕ್ತಾ ಇಲ್ಲಿ. ನನ್ ಮಗ ಅನ್ಬಿಟ್ಟೆ ಬಾರ್ಲಿಲ್ಲಿ ಪಾಪ ಚಿಕ್ಕ. ಬರಲ್ಲ, ನಾನು ಇನ್ನೂ ನನ್ ಬಲವಂತ ಮಾಡ್ಬೇಡ, ನಾನ್ ಬರಲ್ಲ ಅಷ್ಟೇ. ನನ್ಗಿನ್ನೇನು ಹೇಳ್ಬೇಡ. ಇನ್ನ ನೀವಿಬ್ರು ಮನೆಯಲ್ಲಿ ಸಪೋರ್ಟ್ ಅಂದ್ರೆ ಸರಿ ಮಾಡ್ಕೊಳ್ತಿರೋ, ಹೊರಗೆ ಸರಿ ಮಾಡ್ಕೊಳ್ತಿರೋ, ನಿಮ್ಮಿಬ್ರಿಗೆ ಬಿಟ್ಟಿದ್ದು. ಬಟ್ ಸಂತೋಷ್ ಅವರೇ, ಇದರಿಂದ ದಯವಿಟ್ಟು ದೂರ ಇರಿ. ನಿಮ್ಗೆ ಒಳ್ಳೇದು, ನಿಮ್ ಕುಟುಂಬಕ್ಕೆ ಒಳ್ಳೇದು, ಸಮಾಜಕ್ಕೆ ನಿಮ್ ಬಗ್ಗೆ ಇರೋ ಅಭಿಪ್ರಾಯ ಬದಲಾಗ್ಬಿಡುತ್ತೆ. ಥ್ಯಾಂಕ್ ಯು ಮಂಜು ಅವರೇ, ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕೆ. ಲೀಲಾ ಅವರೇ, ಮಕ್ಳಿಗೆ ಒಳ್ಳೆ ತಾಯಿಯಾಗಿ ಅಷ್ಟೇ ಕೇಳ್ತೀನಿ ನಾನು. ಇನ್ನೇನು